ನಮಸ್ತೆ ಕರ್ನಾಟಕ, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೇನೆ. ಹಾಗೆ ನಾನು ಇವತ್ತು ತಾಯಿ ಮಂಚಾಲಮ್ಮನನ್ನು, ಮಾರಿಕಾಂಬೆಯನ್ನು, ನನ್ನ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗಾದರೆ ಇವತ್ತು ನಾನು ತಂದಂಥ ವಿಷಯ ಏನು ಗೊತ್ತಾ? ತಾಯಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದಾಗ ಯಾವ ಸೇವೆಗಳನ್ನು ನೀವು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಾಗಾದರೆ ಈ ಮಾಹಿತಿಯನ್ನು ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ತುಂಬ ದೂರದಿಂದ ಅಥವಾ ಈ ಟೂರಿಸ್ಟ್ ಬರುವಂಥವರು ಎಲ್ಲ ಜನ ಇರ್ತಾರೆ. ಪಾಪ ಅವ್ರಿಗೆ ಗೊತ್ತಿರಲ್ಲ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದಾಗ ಎಲ್ಲಿ ಹೋಗಿ ಚೀಟಿ ತೊಗೋಬೇಕು, ಅದನ್ನು ಏನು ಮಾಡಬೇಕು. ಯಾಕಂದರೆ ತುಂಬ ಜನ ಪಾಪ ಎಷ್ಟೋ ಜನ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ಕೇಳೋದು. ಕೆಲವರು ಸಮಾಧಾನವಾಗಿ ಉತ್ತರ ಕೊಡ್ತಾರೆ, ಕೆಲವರು ರಫಾಗಿ ಉತ್ತರ ಕೊಡ್ತಾರೆ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತಾರೆ ಅಲ್ವಾ. ನಾನು ಎಷ್ಟೋ ಜನರಿಗೆ ತೋರಿಸ್ಕೊಟ್ಟಿದ್ದೀನಿ, ಇಲ್ಲೇ ಹೋಗಿ ಹೀಗೆ ಹೋಗಿ ಹಾಗೆ ಹೋಗಿ ಅಂತ. ಕರೆಕ್ಟಾಗಿ ನಾನು ಇಲ್ಲಿ ನಿಂತ್ಕೊಂಡು ಹೇಳಿದೆ ಅಂದರೆ ನಾನು ಹೇಳಿದ ಪ್ರಕಾರ ಹೋದರೆ ಅವರು ಗರ್ಭಗುಡಿ ಒಳಗೆ ಹೋಗ್ತಾರೆ. ಈ ಸಲ ಯುಗಾದಿಯ ನಂತರ ಇನ್ನೊಂದು ದಿವಸ ಹೋಗ್ತೀನಿ ನಾನು. ಅಲ್ಲಿ ಒಂದು ಫ್ಯಾಮಿಲಿ ಬಂದಿದೆ. ಪಾಪ ಆ ಫ್ಯಾಮಿಲಿಗೆ ಗೊತ್ತಾಗ್ತಾ ಇಲ್ಲ ಚೀಟಿ ಮಾಡಿಸೋದು ಎಲ್ಲಿ, ಏನು ಮಾಡಬೇಕು, ಉಡಿ ಅಂದರೆ ಏನು ಅಂತಾನೆ ಪಾಪ ಅವ್ರಿಗೆ ಗೊತ್ತಿಲ್ಲ. ಆಗ ಅವ್ರು ಯಾರೋ ಹತ್ರ ಕೇಳ್ತಾ ಇದ್ದಾರೆ, ಯಾರೋ ಹೇಳ್ತಾರೆ ಇಲ್ಲಿ ತೊಗೊಳ್ಳಿ ಅಲ್ಲಿ ಉಡಿ ಸಿಗುತ್ತೆ ಅಂತ ಅಂತಾರೆ. ಪಾಪ ಅವರಿಗೆ ಸರಿಯಾಗಿ ಇದಾಗಿಲ್ಲ ಅದು. ಆಗ ನಾನು ಹೇಳ್ತೀನಿ, ಇಲ್ಲಿ ಚೀಟಿ ಮಾಡಿಸಿ ಅಲ್ಲಿ ಉಡಿ ಇದೆ ನೋಡಿ, ಅದನ್ನು ತೊಗೊಳ್ಳಿ, ಹೀಗೆ ಹೋಗಿ ಹಾಗೆ ಹೋದರೆ ತಾಯಿ ದರ್ಶನ ಆಗುತ್ತೆ ನಿಮಗೆ ಅಂತ. ಹಾಗಾದರೆ ದಯವಿಟ್ಟು ಪ್ರತಿಯೊಬ್ಬರು ಯಾರ್ಯಾರು ಬಂದಿಲ್ಲ ಅವರೆಲ್ಲರೂ ಇದನ್ನು ಸೇವ್ ಮಾಡಿಟ್ಕೊಳ್ಳಿ. ಸಿರ್ಸಿಗೆ ಬಂದಂಥ ನೀವು ತಾಯಿ ಮಾರಿಕಾಂಬಾ ದೇವಿ ದೇವಸ್ಥಾನಕ್ಕೆ ಬರ್ತೀರಿ. ದೇವಸ್ಥಾನಕ್ಕೆ ಬಂದಾಗ ಮೆಟ್ಟಲುಗಳನ್ನು ಹತ್ತುತ್ತಾ ಹೋಗ್ತಾ ಇರುವಾಗ ನಮ್ಮ ಬಲಭಾಗದಲ್ಲಿ ಬಾಗಿಲು ಭೂತ ಇರುತ್ತೆ. ಅವನಿಗೆ ನಮಸ್ಕಾರವನ್ನು ಮಾಡಿ ತಾಯಿಯನ್ನು ನೋಡೋಕ್ಕೆ ಹೊರಡಿ. ತಾಯಿಯನ್ನು ಮೆಟ್ಟಲುಗಳನ್ನು ಹತ್ತುತ್ತಾ ಇರುವಾಗಲೇ ತಾಯಿ ದರ್ಶನ ಆಗುತ್ತೆ ನಿಮಗೆ. ಯಾಕಂದರೆ ಅಲ್ಲಿ ತುಂಬ ಜನ ಯಾರಾದರೂ ಉದ್ದದವ್ರು ಗರ್ಭಗುಡಿ ಒಳಗಿದ್ದರೆ ನಿಮಗೆ ಸ್ವಲ್ಪ ಕಾಣೋದು ಕಷ್ಟ ಆಗ್ಬೋದು. ಆದರೂ ಆ ತಾಯಿ ಎತ್ತರದಲ್ಲಿ ಕೂತಿದ್ದಾಳೆ, ದೊಡ್ಡ ಮೂರ್ತಿಯಾಗಿ ಕೂತಿದ್ದಾಳೆ. ನಿಮಗೆ ಹೋಗ್ತಾ ಇರುವಾಗಲೇ ಅವಳ ದರ್ಶನ ಆಗುತ್ತೆ. ಅವಳ ದರ್ಶನವನ್ನು ಪಡ್ಕೊಂಡಂಥ ನೀವು ಅಲ್ಲೇ ಪಡ್ಕೊಳ್ಳುತ್ತಾ ಮುಂದೆ ಮತ್ತೆ ಗರ್ಭಗುಡಿ ಒಳಗೆ ಹೋಗ್ತೀರಿ. ಆಗ ನಿಮ್ಮ ಬಲಭಾಗದಲ್ಲಿ ಕೌಂಟ್ರ್ಗಳಿದೆ, ಸೇವಾ ಕೌಂಟ್ರ್ಗಳಿದೆ, ವಿಚಾರಣಾ ಕೌಂಟ್ರ್ ಇದೆ, ಉಡಿ ಕೊಡುವಂಥ ಕೌಂಟ್ರ್ ಇದೆ, ಎಲ್ಲ ಇದೆ ಅಲ್ಲಿ. ನೀವು ಸೀದಾ ಸೇವಾ ಕೌಂಟ್ರಿಗೆ ಹೋಗಿ ನೀವು ಯಾವ ಸೇವೆಯನ್ನು ಮಾಡ್ತೀರಿ, ಹಣ್ಣು ಕಾಯಿಯನ್ನು ಒಡಿಸ್ತೀರಾ, ಮಂಗಳಾರತಿಯನ್ನು ಮಾಡ್ತೀರಾ, ಕುಂಕುಮಾರ್ಚನೆ ಮಂಗಳಾರತಿಯನ್ನು ಮಾಡ್ತೀರಾ, ಉಡಿಯನ್ನು ತಗೋತೀರಾ, ಅಷ್ಟೋತ್ತರ ಕುಂಕುಮಾರ್ಚನೆಯನ್ನು ತಗೋತೀರಾ, ಮಹಾಪೂಜೆಯನ್ನು ತಗೋತೀರಾ, ಯಾವುದು ಬೇಕಾದರೂ ನೀವು ಆ ಸೇವಾ ಕೌಂಟ್ರಲ್ಲಿ ಉಪಯೋಗಿಸಿ. ನೀವು ಹೋಗ್ತಾ ಇರುವಂಥ ಬಲಭಾಗದಲ್ಲಿರುತ್ತೆ. ಆ ಬಲಭಾಗದಲ್ಲಿ ಸೇವಾ ಕೌಂಟ್ರಲ್ಲಿ ಸೇವಾ ರಸೀದಿಯನ್ನು ತಗೊಂಡ ಮೇಲೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಅಲ್ಲಿ ಕಾಣುವಂಥದ್ದು ಉಡಿಗಳ ರಾಶಿಯೇ ಕಾಣುತ್ತೆ. ಅಲ್ಲಿ ಉಡಿಗಳ ರಾಶಿ ಕಂಡಾಗ ಅಲ್ಲಿ ಯಾರೂ ಇರೋದಿಲ್ಲ. ನೀವು ಎಷ್ಟು ಉಡಿ ಚೀಟಿ ಮಾಡಿಸಿದ್ದೀರಿ ಅಷ್ಟು ಉಡಿಯನ್ನು ನಿಮ್ಮ ಕೈಗೆ ಎತ್ಕೊಳ್ಳಿ. ನಾನು ಉಡಿ ಬಗ್ಗೆ ಮಾತ್ರ ಇವತ್ತು ಹೇಳ್ತಾ ಇದ್ದೀನಿ. ಉಡಿಗೆ ಕೈ ಎತ್ತಿದ ಮೇಲೆ ಅದನ್ನು ತುಂಬ ಉಡಿಗಳಿದ್ದರೆ, 1 ಅಥವಾ 2 ಇದ್ದರೆ ಪರವಾಗಿಲ್ಲ, ಕೈಯಲ್ಲಿ ಹಿಡ್ಕೊಳ್ಳಿ. ತುಂಬ ಇದೆ, 5 ಕೊಡೋರಿದ್ದಾರೆ, 10 ಕೊಡೋರಿದ್ದಾರೆ, 15 ಕೊಡೋರಿದ್ದಾರೆ, ಹೀಗೆಲ್ಲ ಮಾಡೋರಿದ್ದಾರೆ. ಆವಾಗ ಏನು ಮಾಡಿ ಅಂದರೆ ಅದನ್ನೆಲ್ಲ ತಗೊಂಡೋಗಿ ಹಾಗೆ ತಾಯಿ ದರ್ಶನಕ್ಕೆ ಹೋಗಿ, ತಾಯಿ ದರ್ಶನಕ್ಕೆ ಹೋದಾಗ ಅವಳ ಬೆಳ್ಳಿ ದ್ವಾರವನ್ನು ದಾಟುವಾಗ ಆ ಪಾದಕ್ಕೆ ನಾವು ಆ ಬಾಗಿಲಿಗೆ ನಮಸ್ಕಾರವನ್ನು ಮಾಡಿ, ಪಕ್ಕದಲ್ಲಿ ಹಲ್ಲಿ ಅಂದರೆ ಪಲ್ಲಿ ಏನು ಹೇಳ್ತಿರೋ ಗೊತ್ತಿಲ್ಲ, ಅದ್ರ ಚಿತ್ರ ಇದೆ, ಅದಕ್ಕೆ ನಮಸ್ಕಾರವನ್ನು ಮಾಡಿ ಒಳಗಡೆ ಕಾಲನ್ನು ಇಡ್ತೀರಿ. ಒಳಗಡೆ ಕಾಲನ್ನು ಇಟ್ಟಾಗ ನಿಮ್ಮ ಬಲಭಾಗದಲ್ಲಿ ಹರಿವಾಣಗಳಿರುತ್ತೆ. ಆ ಹರಿವಾಣಕ್ಕೆ ತುಂಬ ಉಡಿಗಳಿದ್ದರೆ ದಯವಿಟ್ಟು ಆ ಹರಿವಾಣಕ್ಕೆ ಹಾಕ್ಕೊಂಡು ಎಷ್ಟು ಜನ ಬಂದಿದ್ದೀರಿ ಅಷ್ಟೂ ಜನನನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿಕೊಂಡು, ಯಾರು ಒಬ್ಬರು ಹಿಡ್ಕೊಂಡಿರ್ತೀರಿ ಅವರು ಪ್ರಾರ್ಥನೆಯನ್ನು ಮಾಡಿ. ಯಾವ ಉದ್ದೇಶಕ್ಕೆ ನಾವು ಉಡಿಯನ್ನು ಕೊಡ್ತಾ ಇದ್ದೀವಿ, ನಿಮ್ಗೆ ಏನು ಆಗಬೇಕಿತ್ತು ಅಂತ ಪ್ರಾರ್ಥನೆಯನ್ನು ಮಾಡಿ. ಹಾಗೆ ಏನಾಗುತ್ತೆ, ಆ ಕಡೆ ಈ ಕಡೆ 2 ಕಡೆ ಬಿಡ್ತಾರೆ. ಮಧ್ಯದಲ್ಲಿ ಏನಿರುತ್ತೆ, ಮಧ್ಯದಲ್ಲಿ ಕಾಣಿಕೆ ಹುಂಡಿ ಇರುತ್ತೆ. ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ಉಡಿಗೆ ಬುಟ್ಟಿಯನ್ನು ಇಟ್ಟಿರ್ತಾರೆ, ಬೆತ್ತದ ಬುಟ್ಟಿಯನ್ನು ಇಡ್ತಾರೆ. ಅಲ್ಲಿ ನೀವು ಆ ಉಡಿಗಳನ್ನು ತೆಗೆದು ಆ ಬೆತ್ತದ ಬುಟ್ಟಿಯೊಳಗೆ ಹಾಕಿ ಹಾಗೆ ಆ ತಾಯಿ ದರ್ಶನವನ್ನು ಕಣ್ತುಂಬ್ಕೊಳ್ಳಿ. ಬೇಗ ತುಂಬ್ಕೋಬೇಕು. ಯಾಕಂದರೆ ಭಾಳ ಹೊತ್ತು ಅಲ್ಲಿ ನಿಲ್ಲಕ್ಕೆ ಕೊಡೋದಿಲ್ಲ. ಜನ ರಶ್ ಇರ್ತಾರೆ. ಜನ ಸ್ವಲ್ಪ ಕಡಿಮೆ ಇದ್ದರೆ ಪರವಾಗಿಲ್ಲ, ಜನ ತುಂಬ ರಶ್ ಇದ್ದಾಗ ಕಷ್ಟ ಆಗುತ್ತೆ. ಕೊನೆಗೆ ನೀವು ಆ ತಗೊಂಡಂಥ ರಸೀದಿ ಏನಿದೆ
ಆ ರಸೀದಿಯನ್ನು ತಗೊಂಡು ನಿಮ್ಮ ಎಡಭಾಗಕ್ಕೆ ಬಾಗಿಲಿಂದ ಹೊರಗೆ ಬಿದ್ದರೆ ಅಲ್ಲಿ ಪ್ರಸಾದವನ್ನು ಕೊಡ್ತಾರೆ. ಆ ಪ್ರಸಾದ ತೀರ್ಥ ಪ್ರಸಾದವನ್ನು ತಗೊಂಡು ನೀವು ಅಲ್ಲಿಂದ ಹೊರಗೆ ಬಿದ್ದರೆ, ತಾಯಿ ಕಳಸವನ್ನು ನೋಡಿ ನೀವು ಹೊರಗೆ ಬಿದ್ದರೆ ಆವತ್ತಿನ ನಿಮ್ಮ ಉಡಿಯ ಸೇವೆ ಮುಗೀತು. ಇನ್ಯಾರಾದರೂ ಸೀರೆ ಕೊಡುವರಿದ್ದರೆ, ಸೀರೆ ಕೊಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ದಿದ್ರೆ ಅಲ್ಲಿ ಮಾರಿಗುಡಿಯೊಳಗೆ ಅಲ್ಲಿ ಕೌಂಟ್ರೊಳಗೆ ಸಿಗುತ್ತೆ ಸೀರೆ ಅಂದರೆ ಕೊಡ್ತಾರೆ. ನೀವು ಕಲ್ಲರನ್ನು ಚಾಯ್ಸ್ ಮಾಡ್ಕೊಬಿಟ್ರಾಯ್ತು. ಆಮೇಲೆ ಇಲ್ಲ ನಾವು ಅಲ್ಲಿ ತೊಗೊಳ್ಳೋದಿಲ್ಲ, ನಾವು ಹೊರಗಡೆನೇ ತೊಗೋತೀವಿ ಅಂದರೆ ಏನೂ ತೊಂದರೆ ಇಲ್ಲ, ಹೊರಗಡೆ ತೊಗೋಬೋದು. ಇನ್ನು ನೀವು ದೇವಿಗೆ ಸೀರೆಯನ್ನು ಉಡಿಸ್ತೀನಿ ಅಂದರೆ ಇದು ಮಡಿಲ ಮೇಲೆ ಇಟ್ಕೊಡ್ತಾರೆ. ಅದು 16 ಮೊಳದ ಸೀರೆನೇ ಆಗಬೇಕು. ಸಣ್ಣ ಪುಟ್ಟ ಸೀರೆ ಎಲ್ಲ ಉಡಿಸೋದಿಲ್ಲ, 16 ಮೊಳದ ಸೀರೆ ಆಗಬೇಕು. ಜೊತೆಗೆ ಇನ್ನೇನಾಗಬೇಕು ಅಂದರೆ ಅದಕ್ಕೆ ಆಗಾಗಲೇ ಬುಕ್ಕಿಂಗ್ ಆಗಿರುತ್ತೆ, ಎಷ್ಟೋ ವರ್ಷದ ಹಿಂದೆನೇ ಬುಕ್ಕಿಂಗ್ ಆಗಿರುತ್ತೆ. ಹಾಗಾಗಿ ಅದು ತುಂಬ ಕಷ್ಟ. ಸೀರೆ ಉಡಿ ಕೊಡೋದಿದ್ರು ಅಷ್ಟೇ, ಸೀರೆ ಉಡಿ ಆಮೇಲೆ ಹೂವು ಎಲ್ಲ ತಗೊಂಡೋಗಿ ಅಲ್ಲಿ ಅರ್ಚಕರ ಕೈಯಲ್ಲಿ ಸೀರೆ ಮತ್ತು ಹೂವನ್ನು ಕೊಟ್ಟರೆ ಅವ್ರು ತಗೋತಾರೆ. ನಿಮ್ಮ ಪೂಜೆಯನ್ನು ಇದು ಮಾಡಿ ಅಲ್ಲೇ ಪ್ರಸಾದವನ್ನು ಕೊಡ್ತಾರೆ. ನಿಮಗೆ ಅಲ್ಲೇ ಪ್ರಸಾದವನ್ನು ಕೊಡ್ತಾರೆ. ಅಂದರೆ ದೇವಿ ಎದುರುಗಡೆನೇ ಒಬ್ಬರು ಅರ್ಚಕರು ಕುತ್ಕೊಂಡಿರ್ತಾರೆ, ಅವರು ನಿಮಗೆ ಪ್ರಸಾದವನ್ನು ಕೊಡ್ತಾರೆ. ಉಡಿಗೆ ಮತ್ತು ನಿಮ್ಮ ಅಷ್ಟೋತ್ತರ ಕುಂಕುಮಾರ್ಚನೆಗೆಲ್ಲ ಹೊರಗಡೆನೇ ಪ್ರಸಾದ. ಅದಾದ ಮೇಲೆ ನೀವೆಲ್ಲಾದರೂ ಮಧ್ಯಾಹ್ನ ಬಂದಿದ್ದರೆ ಇದಿಷ್ಟನ್ನು ಮುಗಿಸಿ ಸೀದಾ ಅನ್ನಛತ್ರಕ್ಕೆ ಹೋದರೆ ಅಲ್ಲಿ ಆ ತಾಯಿ ಅನ್ನಪೂರ್ಣೇಶ್ವರಿಯ ಪ್ರಸಾದ ಸಿಗುತ್ತೆ ನಮಗೆ. ನೀವೇನಾದರೂ ದೊಡ್ಡ ಪೂಜೆ ಏನಾದರೂ ಕೊಟ್ಟಿದ್ದಿದ್ರೆ 1,000ಕ್ಕಿಂತ ಮೇಲೆ ಅಥವಾ ಕೆಲವೊಂದು ಪೂಜೆ, ವರ್ಷದ ಪೂಜೆ ಇದೆಲ್ಲ ನೀವು ಕೊಟ್ಟಿದ್ದಿದ್ರೆ ನಿಮ್ಮನ್ನು ಇನ್ನೊಂದು ದಾರಿಯಲ್ಲಿ ಬಿಡ್ತಾರೆ. ಎಲ್ಲರಿಗೂ ಬಿಡಲ್ಲ ಆ ದಾರಿಯಲ್ಲಿ. ಬಾಕಿ ಇದ್ದವರು ಲೈನಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಬರಬೇಕು. ಬಫೆ ಸಿಸ್ಟಮ್ ಇರುತ್ತೆ. ಇದೊಂದು ದಯವಿಟ್ಟು ಹೇಳ್ತೀನಿ ನಾನು, ಬಫೆ ಸಿಸ್ಟಮ್ ಇರುತ್ತೆ. ನೀರು ತುಂಬ ದೂರ ಇರುತ್ತೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಅನ್ನಛತ್ರಕ್ಕೆ ಹೋಗುವಾಗ 1 ಬಾಟ್ಲ್ ನೀರನ್ನು ಹಿಡ್ಕೊಂಡೋಗಿ. ಯಾಕಂದ್ರೆ ನಿಮ್ಮ ಜೊತೆ ಮಕ್ಕಳು ಮರಿ ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಕೆಲವರಿಗೆ ಊಟ ಮಾಡುವಾಗ ನೀರು ಬೇಕೇ ಬೇಕಾಗುತ್ತೆ. ಇಲ್ಲಿಂದ ಎದ್ದಲ್ಲೂ ಹೋಗೋಕ್ಕಾಗಲ್ಲ, ಅವ್ರು ಲೋಟ ಮತ್ತೆ ನಮಗೆ ಕೊಡಲ್ಲ. ಹಾಗಾಗಿ 1 ಬಾಟ್ಲ್ ನೀರನ್ನು ತಗೊಂಡು ತಾಯಿಯ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ. ಬಹುಶಃ ನಾನು 2 ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಒಂದು ಉಡಿ, ಹಾಗೆ ಸೀರೆ ಉಡಿ ಕೊಡೋ ಬಗ್ಗೆ ನನಗೆ ಹೇಳಿದ್ದೀನಿ. ಆದರೆ ಇನ್ನು ಮುಂದಿಂದು ಸಹಿತ ಹೇಳ್ತಾ ಇದ್ದೆ, ಆದರೆ ತುಂಬ ಲಾಂಗ್ ಆಗುತ್ತೆ. ಹಾಗಾಗಿ ನಾಳೆ ಅಲ್ಲಿ ಮಹಾಪೂಜೆ, ಅಷ್ಟೋತ್ತರ ಪೂಜೆ ಇದನ್ನೆಲ್ಲ ಹೇಗೆ ಕೊಡಬೇಕು, ಯಾವ ಟೈಮಿಗೆ ಕೊಡಬೇಕು ಅಂತ ನಾನು ನಿಮ್ಮ ಮುಂದೆ ಬರ್ತೀನಿ. ಯಾಕಂದರೆ ತೊಂದರೆ ಆಗಬಾರ್ದು. ನನ್ನ ಈ ವಿಡಿಯೋನ ಯಾರ್ಯಾರು ನೋಡ್ತಾರೆ ಅವರುಗಳು ಈ ವಿಡಿಯೋದ ಮೂಲಕ ಬನ್ನಿ. ಯಾರ ಹತ್ರನೂ ಕೇಳುವಂಥ ಅವಶ್ಯಕತೆನೇ ಇಲ್ಲ. ಅಲ್ಲಿ ಕೆಲವರು ಬೈತಾರೆ, ಹೇಳೋಕ್ಕೂ ಒಂಥರ ಇದು ಮಾಡ್ತಾರಪ್ಪ, ಯಾಕೆ ಮಾಡ್ತಾರೆ ತಾಯಿ ಹೀಗೆ ಅಂತ ಅನಿಸುತ್ತೆ ನಮಗೆ. ಹಾಗಾಗಿ ಈ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ನೀವು ಬಂದರೆ ಯಾರನ್ನು ಕೇಳದೆ ಸೇವೆಯನ್ನು ಮುಗಿಸಿ, ತಾಯಿ ದರ್ಶನವನ್ನು ಮುಗಿಸಿ ಆರಾಮಾಗಿ ನಿಮ್ಮೂರಿಗೆ ನೀವು ಹೋಗ್ಬೋದು. ಹಾಗಾಗಿ ಇದಿಷ್ಟು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.